ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್. ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯವ್ರಿಗೆ ಆಕಾಶಿಕ್ ಕಾರ್ಡ್ ರೆಕಾರ್ಡ್ಸಿಂದ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್, ಥ್ಯಾಂಕ್ ಯು. ವೃಶ್ಚಿಕ ರಾಶಿಯವ್ರಿಗೆ ಏನ್ ಮೆಸೇಜಸ್ ಇದೆ ಆಕಾಶಿಕ್ ಕಾರ್ಡ್ ಇಂದ ಅಂತ ನೋಡೋಣ. ಓಕೆ, 8 roses, ಸಂಘ ಆರ್ ಕಮ್ಯುನಿಟಿ. ಸೊ ಇಲ್ಲಿ ವೃಶ್ಚಿಕ ರಾಶಿಯವ್ರಿಗೆ 8 ರೋಸಸ್ ಬಂದಿರುವಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಒಂದು ಬ್ರೇಕಪ್ಸ್ ಆಗಿರಬಹುದು, ರಿಲೇಟೆಡ್ ಟು ದಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಲೂ ತಗೋಬೋದು, ಇಲ್ಲ ಅಂದರೆ ಫ್ರೆಂಡ್ಶಿಪ್ ಅಲ್ಲಿ ಕೂಡ ಬ್ರೇಕಪ್ಸ್ ಏನಾದರೂ ಆಗಿರ್ಬೋದು, ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಯಿಂದ ಏನಾದರೂ ಜಗಳಗಳು ಆ ಥರದ್ದು ಕೂಡ ನೀವು ತಗೋಬೋದು. ಬಟ್ ಸಂಬಂಧದಲ್ಲಿ ಎಲ್ಲೋ ಒಂದು ಕಡೆ ಬ್ರೇಕಪ್ಸ್ ನಡೆದಿರ್ಬೋದು ಒಂದು. ಆ್ಯಂಡ್ ಇನ್ನೊಂದು ಕಡೆ ಏನಾಗಿರುತ್ತೆ ಅಂತಂದ್ರೆ, ನೀವು ನಿಮ್ಮ ಪಾಡಿಗೆ ಇರ್ತೀರಾ, ಬಟ್ ಯಾರೋ ಬಂದ್ಬಿಟ್ಟು ನಿಮ್ಮನ್ನ ಒಂಥರ ಗ್ರಾಂಟೆಡ್ ಆಗಿ ಟ್ರೀಟ್ ಮಾಡಿ ನಿಮ್ಮನ್ನ ಹರ್ಟ್ ಮಾಡಿರ್ತಾರೆ ಆ ಒಂದು ಫಂಕ್ಷನ್ ಅಲ್ಲಿ ಅಥವಾ ಕಮ್ಯುನಿಟಿಗೆ ಹೋದಾಗ. ಅದ ನಿಮಗೆ ಅನಿಸ್ತಾ ಇರ್ಬೋದು, ಅಯ್ಯೋ ಯಾಕಾದ್ರೂ ಅಲ್ಲಿಗೆ ಹೋದ್ನೇನೋ ಅಂತ ಹೇಳ್ಬಿಟ್ಟು ಅನಿಸ್ತಾನೂ ಇರ್ಬೋದು. ಆ್ಯಂಡ್ ಸಮ್ ಸಿಚುವೇಶನ್ ಅಲ್ಲಿ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಹೋದಾಗ ಮಾಡಿದಾಗ, ಅಥವಾ ಗ್ಯಾದರಿಂಗ್ ಅಲ್ಲಿ ಇದ್ದಾಗ, ಅಥವಾ ಈ ಹೋಟೆಲ್ಸ್ ಅಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಊಟಕ್ಕೆ ಅಂತ ಹೋದಾಗ ಅಲ್ಲಿ ಏನೋ ಒಂದ್ ಕಡೆ ನಿಮ್ಗೆ ಇಷ್ಟ ಆಗದೆ ಇರುವಂತದ್ದು ನಡೆದಿದೆ ಈ ಇತ್ತೀಚಿನ ದಿನಗಳಲ್ಲಿ ಅನ್ಬೋದು, ಅಥವಾ ಲಾಸ್ಟ್ 2 months 3 months ಬ್ಯಾಕ್, ಒಟ್ಟು ಪಾಸ್ಟ್ ಅಲ್ಲಿ ಅದು ಆ ರೀತಿ ರೆಸನೇಟ್ ಆಗ್ತಾ ಇದೆ. ಅಂಡ್ ಸಮ್ ಗಿಫ್ಟ್ಸ್ ಬಂದಿದೆ ಲೈಫಲ್ಲಿ, ಯಾರೋ ಒಬ್ರು ಬಂದ್ಬಿಟ್ಟು ಗಿಫ್ಟ್ ಕೊಡುವಂಥದ್ದು ಅದೆಲ್ಲದು ಕೂಡ ಆಗಿದೆ. ಅಂಡ್ ಆಕಾಶಿಕ್ ಕಾರ್ಡ್ ಇಲ್ಲಿ ಏನ್ ಹೇಳಕ್ಕೆ ಬರ್ತಾ ಇದೆ ಅಂತ ಅಂದ್ರೆ, ಸೊ ಇಲ್ಲಿ ನಿಮ್ಮ ಒಂದು ಶಕ್ತಿ ಅಂತ ಅನ್ನೋದಾದ್ರೂ ಆಗಿರ್ಬೋದು, ಅಥವಾ ರೆಸನೇಟ್ಸ್ ಅಂತನಾದ್ರೂ ತಗೊಳ್ಳಿ, ಯಾವುದೋ ಒಂದು ಎನರ್ಜಿ ರೆಸನೇಟ್ ಆಗಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಅದರಿಂದ ಹೊರಗಡೆ ಇದ್ದೀರಾ. ಓಕೆ, ಅಲ್ಲಿ ಕಂಫರ್ಟಬಲ್ ಇಲ್ಲದೆ ಇರ್ಬೋದು, ನಿಮ್ಗೆ ಆ ಒಂದು ಸಿಚುವೇಶನ್ ಅಲ್ಲಿ ಕಂಫರ್ಟಬಲ್ ಇಲ್ಲದೆ ಇರ್ಬೋದು, ಹಾಗಾಗಿ ನೀವು ಅದಕ್ಕೆ ಹೊರಗಡೆ ಬಂದಿದ್ದೀರಾ ಅಂತಾನು ತೋರಿಸ್ತಾ ಇದೆ. ಅಂಡ್ ಸ್ಟಿಲ್ ಯು ಆರ್ ಥಿಂಕಿಂಗ್ ಎ ಪಾಸ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ನನ್ಗೆ ಹಿಂಗಾಯ್ತು, ಅಥವಾ ಎಂಪ್ಲಾಯೀಸ್ ಅಲ್ಲಿ ಅಥವಾ ಜಾಬ್ ರಿಲೇಟೆಡ್ ಆಗಿ ಅನ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಗೆ ಬ್ರೇಕಪ್ಸ್ ಆಗಿದೆ. ಅದು ಮೈನ್ಯೂಟ್ ಸಣ್ಣದಾದ್ರೂ ಆಗಿರ್ಬೋದು, ಅಥವಾ ದೊಡ್ಡ ಲೆವೆಲ್ ಅಲ್ಲಾದ್ರೂ ಆಗಿರ್ಬೋದು, ಬಟ್ ಬ್ರೇಕಪ್ ಓಕೆ ಅದು. ಅಂಡ್ ಕೆಲವೊಬ್ರು ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಸಿಟ್ಟು ಜಾಸ್ತಿ ಮಾಡ್ಕೊಂಡಿದ್ದೀರಾ, ಕೆಲವೊಂದು ವಿಚಾರದಲ್ಲಿ ಅಂತ ಅನ್ಬೋದು. ಸ್ವಲ್ಪ ಜಗಳ ಆಗಿದೆ, ನಾವೆಲ್ಲ ಚೆನ್ನಾಗಿದ್ವಿ, ಬಟ್ ಆದ್ರೆ ಸ್ವಲ್ಪ ಜಗಳ ಆಗಿದೆ ಅಂತಾನು ಅನ್ಸಿರ್ಬೋದು. ಇಲ್ಲ ಅಂತ ಅಂದ್ರೆ ಜಾಸ್ತಿ ಜನ ಇಲ್ಲಿ ನನ್ಗೆ ರೆಸನೇಟ್ ಆಗ್ತಾ ಇರೋದು ಗರ್ಲ್ ಫ್ರೆಂಡ್ ಅಂಡ್ ಬಾಯ್ ಫ್ರೆಂಡ್ ತುಂಬಾ ಜಾಸ್ತಿ ರೆಸನೇಟ್ ಆಗ್ತಾ ಇದೆ. ಅಂಡ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಬೇರೆ ಯಾರು ನಾವು ಚೆನ್ನಾಗಿದ್ವಿ, ಬಟ್ ಆದ್ರೆ ಯಾರ್ದೋ ಒಬ್ರು ಕಣ್ ದೃಷ್ಟಿಯಿಂದ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಅಂತಾರಲ್ವಾ. ಸೊ ಆ ತರ ಮನೋಭಾವನೆ ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಅಂಡ್ ಈ ರೀಡಿಂಗ್ ನೋಡಿದಾಗ ಹೌದು ಅಂತ ಅನ್ಸುತ್ತೆ. ಹಂಗೇನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಹೌದು ಈ ತರ ನಮಗೂ ಆಗುತ್ತೆ ಅಂತ ಅಂದು, ಸೊ ನನ್ಗೂ ಕೂಡ ಗೊತ್ತಾಗುತ್ತೆ. ಓಕೆ, ಅಂಡ್ ಸೊ ಬ್ರೇಕಪ್ಸ್ ಇಂದ ಮೇನ್ ಆಗಿ ನೀವು ಹೊರಗಡೆ ಬರಬೇಕು ಅಂತ ಅಂದ್ರೆ,
ಪ್ಲೇನ್ ಆಗಿ ನಾನು ಹೇಳೋದಾದ್ರೆ ಮೀನ್ಸ್ ಅಂದ್ರೆ ಕ್ರಿಸ್ಟಲ್ ಅಲ್ಲಿ ಆಕ್ಚುಲಿ ಕ್ರಿಸ್ಟಲ್ ಹೀಲರ್ ಆಗಿರೋದ್ರಿಂದ ಒಂದು ಸಜೆಷನ್ ಏನು ಅಂತ ಅಂದ್ರೆ ಆದಷ್ಟು ರೋಸ್ ಕ್ವಾಟ್ಸ್ ಅನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ಆಕ್ಚುಲಿ ಈ ತರ ಟವರ್ ಆದ್ರೂ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬ್ರೇಸ್ಲೆಟ್ ಆದ್ರೂ ಆಗಿರ್ಬೋದು, ಅಂಡ್ ಪಾಮ್ ಶೇಪ್ ಅಲ್ಲಿ ಟಂಬಲ್ಸ್ ಆದ್ರೂ ಆಗಿರ್ಬೋದು. ಜಸ್ಟ್ ಈ ತರ ಹೋಲ್ಡ್ ಮಾಡ್ಬಿಟ್ಟು ಅಂಡ್ ಜಸ್ಟ್ ಕನೆಕ್ಟೆಡ್ ಅಂದ್ರೆ ನೀವು ಅದಕ್ಕೆ ಕನೆಕ್ಟೆಡ್ ಆಗಿ ಹೀಲ್ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಈ ತರದಲ್ಲಿ ರೋಸ್ ಕ್ವಾಟ್ಸ್ ಅನ್ನ ಈ ರೀತಿ ಇಟ್ಕೊಂಡು ನೀವು ಪ್ರೇಯರ್ ಮಾಡೋದು ಅಥವಾ ಮೆಡಿಟೇಷನ್ ಗಳನ್ನ ಮಾಡೋದು ಅಥವಾ ಹೋಪನೋಪನಗಳನ್ನ ಹೇಳ್ತಾ ಹೋದ್ರೆ ಅದು ನಿಮ್ಮನ್ನ ಹೀಲ್ ಮಾಡ್ತಾ ಹೋಗುತ್ತೆ. ಅಂಡ್ ಪಾಸ್ಟ್ ಏನೇ ಇದ್ರೂ ಕೂಡ ಅದು ಹೀಲಿಂಗ್ ಆಗುತ್ತೆ. ಅಂಡ್ ಟೈಮ್ಸ್ ಇಲ್ಲಿ ಅನಿಮಲ್ಸ್ ಗಳನ್ನ ಕಳ್ಕೊಂಡಿರುವಂತಹ ಚಾನ್ಸಸ್ ಕೂಡ ಇದೆ, ಕಳ್ದೋಗಿರುವಂತಹ ಚಾನ್ಸಸ್ ಕೂಡ ಇದೆ, ಯಾರಿಗೋ ಒಬ್ರಿಗೆ ಹುಡುಕ್ತಾ ಇದೆ ಅಂಡ್ ಮನ್ಸು ಅಷ್ಟೊಂದು ಆ ಹ್ಯಾಪಿ ಆಗಿಲ್ಲ. ಆ ತರದ್ದು ಎನರ್ಜೀಸ್ ಇಲ್ಲಿ ಆಕ್ಚುಲಿ ರೆಸನೇಟ್ ಆಗ್ತಾ ಇರೋದು. ಅಂಡ್ ಪಾಸ್ಟ್ ಅಲ್ಲಿ ಏನೇ ಇದ್ರೂ ಕೂಡ ಅದನ್ನ ಅಲ್ಲಿಗೆ ಬಿಟ್ಟು ಅಂಡ್ ಪ್ರೆಸೆಂಟ್ ಅಲ್ಲಿ ಯೋಚನೆ ಮಾಡಿ, ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಸೊ ಪ್ರೆಸೆಂಟ್ ಅಲ್ಲಿ ಏನ್ ಯೋಚನೆ ಮಾಡ್ತಿರೋ ಅದು ಫ್ಯೂಚರ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಓಕೆ, ಹಾಗಾಗಿ ಪ್ರೆಸೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ವೃಶ್ಚಿಕ ರಾಶಿಯ ಅವರು ಪ್ರೆಸೆಂಟ್ ಅಲ್ಲಿ ಇದ್ರೆ ಒಳ್ಳೇದು. ಅಂಡ್ ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಅನ್ನೋದು. ಓಕೆ, ಥ್ಯಾಂಕ್ ಯು. ನಂಬರ್ಸ್ ಅಲ್ಲಿ ನೋಡೋಣ ಏನ್ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸೋ ಮಚ್. 93 ಹ್ಯಾಪಿ ಎಂಡಿಂಗ್. ಓಕೆ, ನಾನು ಹೇಳ್ದೆ ನಿಮ್ಗೆ ಪಾಸ್ಟ್ ಅಲ್ಲಿ ಏನೇ ಇದ್ರೂ ಕೂಡ ಪ್ರೆಸೆಂಟ್ ಅಲ್ಲಿ ನಿಮ್ಮ ಮನ್ಸಿರ್ಲಿ ಅಥವಾ ಪ್ರೆಸೆಂಟ್ ಕಡೆ ಯೋಚನೆ ಮಾಡಿ. ಪಾಸ್ಟ್ ಅಲ್ಲಿ ಏನೇ ಒಂದು ನಿಮ್ಗೆ ಜಾಸ್ತಿ ಏನಾದ್ರು ಹರ್ಟ್ ಆಗಿದ್ರೆ, ಯಾರ ಕಡೆಯಿಂದ ಹರ್ಟ್ ಆಗಿದ್ರೆ, ಅದು ಬಿಸ್ನೆಸ್ ಅಲ್ಲಿ ರಿಲೇಟೆಡ್ ಆಗಿರ್ಬೋದು ಅಥವಾ ಅಚಾನಕ್ ಆಗಿ ನೀವೇ ಬಿದ್ದಿರ್ಬೋದು, ಎಲ್ಲೋ ಒಂದ್ ಕಡೆ ಪೆಟ್ಟಾಗಿರ್ಬೋದು, ಆ ತರದ್ದು ಏನಾದ್ರು ಆಯ್ತು ಅಂತ ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ನೆಗೆಟಿವ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಹಂಗಿದ್ರೆ ಮಾತ್ರ ನಿಮ್ ಲೈಫ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಬರುವಂತದ್ದು ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಇಲ್ಲಿ ಜಾಸ್ತಿ ಯೆಲ್ಲೋ ಕಲರ್ ಇರೋದ್ರಿಂದ ರೆಸನೇಟ್ ಆಗ್ತಾ ಇರೋದು. ಅಂಡ್ 93 ಇಂದ ಬಂದಿರುವಂತದ್ದು. ಸೊ ಹಾಗಾಗಿ ಗುರುವಿಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಪ್ರೇಯರ್ ಮಾಡ್ತಾ ಹೋದ್ರೆ ಇನ್ನೂ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಸೊ ಗುರು ಟೆಂಪಲ್ಗೆ ವಿಸಿಟ್ ಮಾಡೋದು ಅದು ಕೂಡ ಆಗುತ್ತೆ. ಥ್ಯಾಂಕ್ ಯು. ವೃಶ್ಚಿಕ ರಾಶಿ ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ಸರ್ವಿಸ್. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಸರ್ವಿಸ್ ಮಾಡುವಂತಹ ಒಂದು ಅವಕಾಶ ಇದ್ರೂ ಕೂಡ ಅದನ್ನ ಬಳಸ್ಕೊಳಕ್ಕೆ ಆಗದೆ ಇರಬಹುದು ಒಂದು. ಅಂಡ್ ಇಲ್ಲಿ ಬೆಡ್ ರಿಡನ್ ಆಗಿರುವಂತದ್ದು ಅಥವಾ ಏನೋ ಒಂದು ಹರ್ಟ್ ಆಗಿರುವಂತದ್ದು ಅದು ಕೂಡ ಜಾಸ್ತಿ ರೆಸನೇಟ್ ಆಗ್ತಿದೆ. ಹೆಲ್ತ್ ರಿಲೇಟೆಡ್ ಆಗಿ ಸ್ವಲ್ಪ ಕಾಳಜಿಯನ್ನ ವಹಿಸಿ. ನಿಮ್ಮ ಒಂದು ಲೈಫ್ ಅಲ್ಲಿ ಹೆಲ್ತ್ ರಿಲೇಟೆಡ್ ಆಗಿ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗುವಂತಹ ಚಾನ್ಸಸ್ ಹೇಳ್ಬೋದು. ಹೆಲ್ತ್ ರಿಲೇಟೆಡ್ ಆಗಿ ಮೇಜರ್ ಇಂಪಾರ್ಟೆನ್ಸ್ ಹೆಲ್ತ್ ಬಗ್ಗೆ ಕೊಡಿ ಆಸ್ ಅ ಪ್ರೆಸೆಂಟ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ಮೂಡ್ ಸ್ವಿಂಗ್ಸ್ ಆಗುವಂತದ್ದು ಕೂಡ ಚಾನ್ಸಸ್ ಜಾಸ್ತಿ ಇದೆ. ಇವಾಗ ಏನೋ ಒಂದ್ ಮಾಡಕ್ ಹೋಗ್ತಾ ಇರ್ತೀನಿ, ಬಟ್ ಅದೇ ಇನ್ನೊಂದೇನೋ ಒಂದ್ ಕೆಲ್ಸ ಬಂದು ಆ ನಿಜವಾಗ್ಲಿರೋ ಕೆಲ್ಸನೇ ನಾವು ಮಾಡಕ್ ಆಗಲ್ಲ ಅಂತ ಅನ್ನೋದು ಕೂಡ ಆಗಿರ್ಬೋದು. ಅಂಡ್ ನಿಮ್ಮ ಒಂದು ವಿಶ್ ಏನಿದೆ ಅಲ್ಲ, ಅದು ಬೇಗ ಬೇಗ ಕೆಲಸ ಆಗಲ್ಲ. ಮೀನ್ಸ್ ವಿಶ್ ಮ್ಯಾನಿಫೆಸ್ಟೇಷನ್ ಆಗದೆ ಇರಬಹುದು. ಓಕೆ, ಅಂಡ್ ವಿಶ್ ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಂತಂದ್ರೆ ಅಗೇನ್ ಆಗಿ ನೀವು ಮಣಿಪುರ ಚಕ್ರ ಅಂತ ಹೇಳ್ತೀವಿ. ಓಕೆ, ಸ್ವಾಧಿಷ್ಠಾನ ಚಕ್ರ ಅಂಡ್ ಮಣಿಪುರ ಚಕ್ರದ ಬಗ್ಗೆ ಆದಷ್ಟು ಒಂದು ಹೀಲಿಂಗ್ ಅನ್ನ ತಗೊಳ್ಳಿ. ಅಂಡ್ ಮ್ಯೂಸಿಕ್ ಅನ್ನ ಕೇಳಿ. ನನ್ಗೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದು ಒಂದು ಮ್ಯೂಸಿಕ್ ಕೇಳಬಹುದು. ಅದರಿಂದನೂ ಕೂಡ ನಿಮ್ಗೆ ಒಂದು ಹೀಲಿಂಗ್ ಪವರ್ ಅಂತ ಅನ್ನೋದು ಸೆಲ್ಫ್ ಹೀಲಿಂಗ್ ಕೂಡ ಆಗ್ತಾ ಹೋಗುತ್ತೆ. ಅಂಡ್ ಸರ್ವಿಸ್ ಅನ್ನ ಮಾಡಿ. ಓಕೆ, ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ದು ಆ ತರನಾದ್ರೂ ರೂಢಿಸ್ಕೊಳ್ಳಿ, ಅಥವಾ ಡೊನೇಷನ್ ಕೊಡುವಂಥದ್ದು, ದಾನ ಕೊಡುವಂಥದ್ದು ಆ ತರನಾದ್ರೂ ಮಾಡ್ತಾ ಹೋಗಿ. ಅಂಡ್ ಈ ಅವಮಾನಗಳು, ಕ್ರಿಟಿಸೈಸ್ ಆಗಿರೋದು ಅಥವಾ ನೀವೇನೋ ಒಂದ್ ಕಳ್ಕೊಂಡಿದ್ದೀರಾ ಅನ್ನೋದು ಅಥವಾ ಲಾಸ್ ಆಗಿರೋದು, ನನ್ಗೆ ಯಾರೋ ಬಂದ್ ಹಿಂಗಂದ್ರು ಅಥವಾ ಇನ್ನೊಂದೇನೋ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಇವ್ರು ಹಿಂಗಂತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಆದ್ರೂ ಬಂದ್ ನನ್ನ ಲೈಫಲ್ಲಿ ಅವ್ರು ಅಂದ್ರು ಅಂತ ಎಲ್ಲದಕ್ಕೂ ಕೂಡ ಈ ಒಂದು ಡೊನೇಷನ್ ಮುಖಾಂತರ ಅಥವಾ ಸರ್ವಿಸ್ ಏನೇ ಒಂದು ಫ್ರೀ ಆಗಿ ನಿಮ್ ಕಡೆಯಿಂದ ಆದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಅನ್ನೋದು ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ ಬರ್ತಾ ಇದೆ.
ಓಕೆ. ಅಂಡ್ ವೃಶ್ಚಿಕ ರಾಶಿ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಆಗಿ, ಬಿಸ್ನೆಸ್ ರಿಲೇಟೆಡ್ ಆಗಿ, ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ಏನೆಲ್ಲ ಮೆಸೇಜಸ್ ಇದೆ ಒರಿಜಿನಲ್ ಟ್ಯಾರೋ ಡೆಕ್ ಇಂದ ಅಂತ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಿವಿಲ್ ಕಾರ್ಡ್. ಓಕೆ. The King of Swords, the Queen of Swords, and the Six of Wands. Okay. And ಓಕೆ, ಇಲ್ಲಿ ನೀವೇನ್ ಅನ್ಕೊಂಡಿದ್ದೀರೋ ಆ ಕೆಲ್ಸಗಳು ಬೇಗ ಬೇಗ ಆಗದೆ ಇರಬಹುದು. ಅಂಡ್ ಬೇರೆಯವರು ಏನೋ ಅಂತ ಹೇಳಿದಾಗ ಅದನ್ನ ಅನಲೈಸ್ ಮಾಡಿ ಯಾಕೆ ಹೇಳ್ತಾ ಇರ್ಬೋದು ಅಂತ ಅನ್ನೋದು ಒಂದು ಕಾನ್ಶಿಯಸ್ ಆಗಿ ಅನಲೈಸ್ ಮಾಡಿ, ಒಂದು ಬಿಸ್ನೆಸ್ ಅಲ್ಲಿ ರಿಲೇಟೆಡ್ ಆಗಿ ಜಾಸ್ತಿ ಬಿಸ್ನೆಸ್ ಅಲ್ಲಿ ನನ್ಗೆ ಇಲ್ಲಿ ರೆಸನೇಟ್ ಆಗ್ತಾ ಇದೆ. ಸೊ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ನಿಮ್ಗೆ ಅಡೆತಡೆಗಳು ಆಗ್ತಾ ಇರ್ಬೋದು ಅಂಡ್ ಡಿಲೇಸ್ ಆಗ್ತಾ ಇರ್ಬೋದು, ಅಥವಾ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದ್ರ ಕಡೆ ಗಮನ ಕೊಡದೇ ಇರ್ಬೋದು, ಅಥವಾ ಅದ್ರ ತಕ್ಕಂಗೆ ನಿಮ್ಗೆ ಅಮೌಂಟ್ ಬರ್ದೇ ಇರ್ಬೋದು. ಎನಿಥಿಂಗ್ ರಿಲೇಟೆಡ್. ಸೊ ಸ್ವಲ್ಪ ಯೋಚನೆ ಮಾಡಿ, ಯಾರಾದ್ರೂ ಏನಾದ್ರೂ ಸಜೆಷನ್ ಏನಾದ್ರೂ ಹೇಳಿದ್ರೆ ಅಂತ ಅಂದ್ರೆ ಜಸ್ಟ್ ಅಕ್ಸೆಪ್ಟ್ ಅಂಡ್ ಅನಲೈಸ್ ಮಾಡಿ ಯಾಕೆ ಅವ್ರು ಹೇಳ್ತಾ ಇದ್ದಾರೆ, ನಂದೇನಾದ್ರೂ ತಪ್ಪಿದೆನಾ, ಅಥವಾ ಸೆಲ್ಫ್ ರಿಯಲೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಅಂಡ್ ಬೇರೆಯವರು ಇಲ್ಲಿ ನಿಮ್ಗೆ ಎಲ್ಲಾರು ಸಜೆಷನ್ ನ ಕೊಡಕ್ ಬಂದಾಗ ಎಲ್ಲಾರ್ದು ತಗೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಆ ತರದೆಲ್ಲಕ್ಕೆಲ್ಲ ಹೋಗ್ಬೇಡಿ. ಸೊ ಪಿಕ್ ಎನಿ ವೆಲ್ ವಿಶರ್ ತರ ಯಾವ್ದಾದ್ರು ಪಿಕ್ ಮಾಡಿ, ಒಬ್ರದ್ದು ಇಬ್ರದ್ದು ಪಿಕ್ ಮಾಡಿ ಸಜೆಷನ್ಸ್ ಅನ್ನ ಸಾರ್ಟ್ ಔಟ್ ಮಾಡಿ, ಅವ್ರು ಯಾಕೆ ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ. ಯಾಕಂದ್ರೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನಿಮ್ಗೆ ಬೈಫರ್ಫಿಕೇಟ್ ಮಾಡಕ್ ಆಗ್ತಾ ಇರ್ಬೋದು ಅಂಡ್ ಅದನ್ನ ಯಾವ ರೀತಿ ಮುಂದಕ್ಕೆ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನ್ ಅಲ್ಲಿ ನೀವ್ ಇರಬಹುದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ. ಅಂಡ್ ಹೆಲ್ತ್ ರಿಲೇಟೆಡ್ ಆಗಿ ಇನ್ನು ಕೂಡ ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲ್ತ್ ರಿಲೇಟೆಡ್ ಆಗಿ ಮೇಂಟೆನೆನ್ಸ್ ಮಾಡೋದು, ಅಥವಾ ಒಳ್ಳೆಯ ಆಹಾರ ಪದಾರ್ಥಗಳನ್ನ ರೂಢಿಸ್ಕೊಳ್ಳಿ. ಅಂಡ್ ಕೆರಿಯರ್ ವೈಸ್ ಅಲ್ಲಿ ನಾನು ಹೇಳ್ದೆ ಬಿಸ್ನೆಸ್ ರಿಲೇಟೆಡ್ ಆಗಿ ಅಂತ ಹೇಳ್ಬಿಟ್ಟು ವೆಲ್ ವಿಶರ್ ಅಲ್ಲಿ ಅಥವಾ ಸಜೆಷನ್ಸ್ ಮುಖಾಂತರ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅಂಡ್ ಅನಲೈಸ್ ಮುಖಾಂತರ, ಇಲ್ಲಿ ಬಂದಿರುವಂತದ್ದು ಏನು ಅಂತ ಅಂದ್ರೆ ಅನಲೈಸ್ ಮಾಡಿ ಮುಂದೆ ಹೊರದ್ರೆ, ಸೊ ನೀವು ಏನ್ ಅನ್ಕೊಂಡಿದ್ದೀರಲ್ಲ ಆ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಂತ ಅನ್ನೋದು. ಅಂಡ್ ಎಲ್ಲೋ ಒಂದ್ ಕಡೆ ನನ್ಗೆ ಈ ಸ್ಪಿರಿಚುವಾಲಿಟಿಯಲ್ಲಿ ಹೀಲಿಂಗ್ ಬೇಕು ಅಂತ ಅನ್ನೋದು ವೃಶ್ಚಿಕ ರಾಶಿಯವ್ರಿಗೆ ಅನಿಸ್ತಾ ಇದೆ. ಹೀಲಿಂಗ್ ಅಲ್ಲಿ ಬೇಕು ಅಂತ ಏನೋ ರೆಸನೇಟ್ ಆಗ್ತಾ ಇದೆ. ಓಕೆ. ಅಂಡ್ ಕೊನೆಯದಾಗಿ ವೃಶ್ಚಿಕ ರಾಶಿಯವ್ರಿಗೆ ಏನ್ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ. ಸೊ ಹೆಲ್ತ್ ವೈಸ್ ಇಂಪಾರ್ಟೆಂಟ್, ಗಮನ ಕೊಡಿ ಹೆಲ್ತ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಯಾವುದೋ ಒಂದು ಪೂಜೆನ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಅದನ್ನ ಮಾಡಕ್ ಆಗ್ದೇನೆ ತುಂಬಾ ದಿನದಿಂದ ಏನಾದ್ರು ಇತ್ತು ಅಂತ ಅಂದ್ರೆ ದಯವಿಟ್ಟು ಅದನ್ನ ಕಂಪ್ಲೀಟ್ ಮಾಡಿ. ಓಕೆ. ಓಕೆ. ಸೇಜ್ ಬಿ ಡಿವೋಟೆಡ್ ಅಂಡ್ ಕಮಿಟೆಡ್. ಓಕೆ. ಓಕೆ. ಇಲ್ಲಿ ಬಂದಿರುವಂತಹ ಒಂದು ಮೆಸೇಜಸ್ ಏನು ಅಂತ ಅಂದ್ರೆ ಬಿ ಡಿವೋಟೆಡ್ ಅಂಡ್ ಕಮಿಟೆಡ್ ಅಂತ ಹೇಳ್ಬಿಟ್ಟು ಬಂದಿರುವಂತದ್ದು. ನಾನು ಹೇಳ್ದೆ ಇದಕ್ಕಿನ್ನ ಜಸ್ಟ್ ಕಾರ್ಡ್ ತೆಗಕ್ಕಿನ್ನ ಮುಂಚೆನೆ ಹೇಳ್ದೆ, ನಿಮ್ಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು. ಅಂಡ್ ಅದೇ ರಿಲೇಟೆಡ್ ಆಗಿ ಇದು ಕೂಡ ಬಂದಿರೋದು. ಅಂಡ್ ಸ್ಟಾರ್ಟಿಂಗ್ ನಿಮ್ಗೆ ಹೇಳ್ದೆ ಯಾವ್ದಾದ್ರು ಗುರುವಿನ ಟೆಂಪಲ್ಗೆ ಹೋಗಿ ಅಂತ. ಅಂಡ್ ಬಿಸ್ನೆಸ್ ಅಲ್ಲೂ ಕೂಡ ಸಜೆಷನ್ಸ್ ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ನಿಜವಾಗ್ಲೂ ಕೂಡ ಗುರುವಿನ ಅವಶ್ಯಕತೆ ಇದೆ. ಇದನ್ನ ಕಾರ್ಡ್ ನೋಡಿದ್ಮೇಲೆ ರೆಸನೇಟ್ ಆಗ್ತಾ ಇರುವಂತದ್ದು. ಒಂದು ಒಳ್ಳೆ ಪಾತ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಕೆಲವೊಬ್ರದ್ದು ಮಾರ್ಗದರ್ಶನಗಳು ಬೇಕಾಗುತ್ತೆ. ಇವಾಗ ನಾವ್ ಯಾವ್ದೋ ಒಂದು ಕಾಡಲ್ಲಿ ಹಂಗೆ ಬಿಟ್ಬಿಟ್ರೆ ಅಂತ ಅಂದ್ರೆ ಎಲ್ಲಿ ಏನು ಅಂತಾನೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಮ್ಗೆ ಮಾರ್ಗದರ್ಶನ ಇತ್ತು ಅಂತಂದ್ರೆ, ಅಥವಾ ರೂಟ್ ಮ್ಯಾಪ್ ಅಂತ ಹೇಳ್ತೀವಲ್ವಾ, ಸೊ ರೂಟ್ ಮ್ಯಾಪ್ ಏನಾದ್ರು ಇತ್ತು ಅಂತಂದ್ರೆ ಅಟ್ಲೀಸ್ಟ್ ನಮ್ ಡೆಸ್ಟಿನಿನ ಅಲ್ಲಿ ನಾವು ರೀಚ್ ಆಗ್ಬೋದು. ಇವಾಗ ಯಾವ್ದೋ ಒಂದು ಕಾಡು ಅಂತಾನೆ ಅಲ್ಲ, ಇವಾಗ ನಮ್ ಸಿಟಿ ಅಂತಾನೆ ತಗೊಳ್ಳೋಣ. ಸೊ ಒಂದು ಸಿಟಿಯಲ್ಲಿ ಒಂದು ಕ್ಯಾಬ್ ಅಲ್ಲಿ ಏನಾದ್ರು ನಾವು ಕುತ್ಕೊಂತೀವಿ ಅಂತಂದ್ರೆ ಇನ್ನೊಂದು ಡೆಸ್ಟಿನಿಗೆ ಹೋಗ್ಬೇಕು, ಅಲ್ಲಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಹೇಗೆ ನಮ್ಗೆ ಗೂಗಲ್ ಮ್ಯಾಪ್ ಇಂಪಾರ್ಟೆಂಟ್ ಆಗುತ್ತೋ, ಸೊ ಗೂಗಲ್ ಮ್ಯಾಪ್ ಇರೋದ್ರಿಂದ
ಇಲ್ಲಿಂದ ನಮ್ಗೆ ಬೇಗ ರೀಚ್ ಆಗ್ಲಿಕ್ಕಾಯ್ತು, ಅಲ್ಲಿದ್ದೇನಾದ್ರು ಟ್ರಾಫಿಕ್ ಇತ್ತು ಅಂತಂದ್ರೆ ಬೇರೆ ರೂಟ್ಸ್ ತೋರಿಸುತ್ತೆ, ಅಂಡ್ ಅಲ್ಲೇನಾದ್ರು ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ಇಲ್ಲೇ ನಮ್ಗೆ ಏನು ಅಲರ್ಟ್ ತೋರಿಸುತ್ತೆ, ಇಲ್ಲ ನೀವು ಅಲ್ಲಿ ಆ ಕಡೆ ಹೋಗ್ಬೇಡಿ, ಟ್ರಾಫಿಕ್ ಜಾಮ್ ಇದೆ, ಈ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಯಾವ ರೀತಿ ನಮ್ಗೆ ಮ್ಯಾಪ್ ಅನ್ನ ತೋರಿಸಿ ಒಂದು ಪಾತ್ವೇನ, ಈಸಿ ಪಾತ್ವೇನ ತೋರಿಸುತ್ತೋ ಅದೇ ರೀತಿ ನಿಮ್ ಲೈಫಲ್ಲೂ ವೃಶ್ಚಿಕ ರಾಶಿಯಲ್ಲಿ ಆ ಒಬ್ರು ಗುರುವಿನ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಅಂಡ್ ಆಲ್ರೆಡಿ ನೀವು ಹುಡುಕ್ತಾ ಇರ್ತೀರಾ ಒಂದ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಯಾರಿಗೂ ಹೇಳೋದ್ ಬೇಡ, ಏನಾದ್ರು ಅನ್ಕೊಂಡ್ ಬಿಡ್ತಾರೆ, ಏನೋ ಇದೇನಿದು ಗುರು ನೋಡೋದು, ನನ್ಗೆ ಯಾರೋ ಒಬ್ರು ಗೈಡೆನ್ಸ್ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀವು ಅದನ್ನ ಹಂಗೆ ಹೋಲ್ಡ್ ಅಲ್ಲಿ ಇಟ್ಕೊಂಡಿರ್ಬಹುದು. ಇಲ್ಲ ಅಂತಂದ್ರೆ ಓಪನ್ ಅಪ್ ಆಗಿ ಮನ್ಸಲ್ಲಿ ಅನ್ಕೊಂತ ಇರ್ತಾರೆ, ಯಾರಾದ್ರೂ ಒಬ್ರು ಗೈಡೆನ್ಸ್ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ, ಯಾರಾದ್ರೂ ಒಬ್ರು ಫ್ರೆಂಡ್ ಇದಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಅಥವಾ ಯಾರಾದ್ರೂ ಒಬ್ರು ಸ್ಪಿರಿಚುವಲ್ ಗುರು ಅಂತ ಇದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಸೊ ಖಂಡಿತ ರೆಸನೇಟ್ ಆದ್ರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ಸೊ ನನಗೂ ಕೂಡ ಗೊತ್ತಾಗುತ್ತೆ. ಓಕೆ, ಅಂಡ್ ಮೇನ್ ಮೆಸೇಜಸ್ ಏನು ಅಂತ ಅಂದ್ರೆ ನಿಮ್ಗೆ ಗುರುವಿನ ಅವಶ್ಯಕತೆ ಇದೆ, ಯಾವ್ದಾದ್ರು ಟೆಂಪಲ್ಗೆ ಹೋಗಿ ಕನೆಕ್ಟ್ ಆಗ್ಬೋದು, ಯಾವ್ದಾದ್ರು ಗುರುವಿನ ಒಂದು ಟೆಂಪಲ್ಗೆ ಹೋಗಿ ನೀವು ಕನೆಕ್ಟ್ ಆಗ್ಬೋದು, ಅಂಡ್ ಇಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿಯನ್ನೇ ನೀವು ಗುರು ಅಂತ ಅನ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದೇ ರೀತಿ ನೀವು ಫಾಲೋ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ಮ ಸಜೆಷನ್ಸ್ ನ ಕೊಡಕ್ ಬಂದವ್ರನ್ನ ನೀವು ಯಾರನ್ನಾದ್ರೂ ಪಿಕ್ ಮಾಡ್ಬೋದು, ಓ ಇವ್ರು ಹೇಳ್ತಾ ಇದ್ದಾರೆ, ನಾವ್ ಅದ್ರ ಮುಖಾಂತರ ಹೋಗ್ಬೋದು ಅಂತ. ಯಾಕೋ ಮನ್ಸು ಎಲ್ಲೋ ಒಂದ್ ಕಡೆ ಬೇರೆಯವ್ರು ಹೇಳಿದೆಲ್ಲ ನನ್ಗೆ ತಪ್ಪು ಅಂತಾನೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಇದೀರಾ. ಸೊ ಹಾಗಾಗಿ ನಿಮ್ಮ ಒಂದು ಲೈಫ್ ಅಲ್ಲಿ ಗುರುವಿನ ಅವಶ್ಯಕತೆ ಇದೆ ಅಂತ ಅನ್ನೋದು ಈ ಒಂದು ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಮುಖಾಂತರ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ವೃಶ್ಚಿಕ ರಾಶಿ. ಹೋಪ್ ನಿಮ್ಗೆ ಒಳ್ಳೆ ಗುರು ಸಿಗ್ಲಿ ಅಂಡ್ ಮುಂದಿನ ಒಂದು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಓಕೆ, ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ವಿಡಿಯೋ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.